ನೋಡಿ ಈ ಕೈ ತುಂಬ ಸಿಗುತ್ತೆ ಬಿದ್ರು. ಇದ್ರ ಥಿಕ್ನೆಸ್ ನೋಡಿ ಈ ಥರ ಇರ್ತದೆ, 3/4 ಇಂಚ್ ಥಿಕ್ನೆಸ್ ಬರ್ತದೆ ನೋಡಿ. ಇದು ಸೌಂಡ್ ಬರ್ಬೇಕು ಸರ್, ರಾಡ್ ಸೌಂಡ್ ಬರ್ಬೇಕು. ಬಿದ್ರು ಹಾರ್ವೆಸ್ಟ್ ಮಾಡಿದ ತಕ್ಷಣ ಗ್ರೀನ್ ಇರ್ತದೆ, 2 ದಿವಸ ಆಗ್ತಾ ಇದ್ದಂಗೆ ಈ ಕಲರ್ ಬಂದ್ಬಿಡ್ತದೆ. ಇದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಕೆಳಗಡೆ ಹಾಕ್ಬೇಕಾದ್ರೆ. ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಆಮೇಲೆ ನಾವು ನೆಟೋ ಸ್ಟಾರ್ಟ್ ಮಾಡ್ತೀವಿ. ಲಾರಿ ಬರೋದೇ 20 ಅಡಿ ಉದ್ದ, 18 ಅಡಿ ತರಿಸ್ಕೊಳ್ತೀವಿ. ಯಾರಿಗಾದ್ರು ಬಿದ್ರು ಬೇಕು ಅನ್ನೋಂಗಿದ್ರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ, ಒಳ್ಳೆ ಬಿದ್ರು ಕ್ವಾಲಿಟಿ ಬಿದ್ರು ಕೊಡ್ತೀನಿ. ಟ್ರಾನ್ಸ್ಪೋರ್ಟು ಸೇರಿ ನಮಗೆ ಬೆಂಗಳೂರು ಸರೌಂಡಿಂಗ್ 300ರಿಂದ 320 ರೂಪಾಯಿವರೆಗೂ ಬರುತ್ತೆ. ಬೆಂಗಳೂರು ದಾಟಿದ್ರೆ ಟ್ರಾನ್ಸ್ಪೋರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಬಿದ್ರು ಅದೇ ರೇಟ್ ಇರ್ತದೆ, ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ. ನಾವು ದಪ್ಪ ಬಿದ್ರು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನೆಟ್ ಹೌಸ್ ಮಾಡಿದ್ವಲ್ಲ, ನೆಟ್ ಹೌಸ್ ಮಾಡೋದಕ್ಕೆ ಮಾತ್ರನೇ ನಾವು ಈ ದಪ್ಪ ಬಿದ್ರು ಯೂಸ್ ಮಾಡೋದು. ದಪ್ಪಕ್ಕಿರಬೇಕು, ಸ್ಟ್ರೈಟ್ ಆಗಿರಬೇಕು, ಒಳ್ಳೆ ಕ್ವಾಲಿಟಿ ಇರಬೇಕು. ಕೋಟಿಂಗ್ ಮಾಡ್ಕೊಂಡ್ರೆ 15 ವರ್ಷ ಗ್ಯಾರಂಟಿ. ಕೇರಳದಲ್ಲಿ ನೋಡಿ ಬಿದ್ರಲ್ಲಿ ಮನೆ ಕಟ್ತಾ ಇದ್ದಾರೆ. ಹೋಮ್ ಸ್ಟೇಗಳ ನೋಡಿದಿರಲ್ವಾ, ಕೊಡಗಲೆಲ್ಲ ಮನೆಗಳು ಕಟ್ತಾ ಇದ್ದಾರೆ. ಪೊನ್ನಂಪೇಟೆ ಫಾರೆಸ್ಟ್ರಿ ಕಾಲೇಜಲ್ಲಿ ಇದನ್ನ ಅದೇ ಕೆಲಸವಾಗಿ ಡೆಮೋಗೋಸ್ಕರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. 320 ರೂಪಾಯಿ ಸರ್, ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್. ಇದ್ರ ಬೇಕು ಅಂದ್ರೆ 9741894272 ಈ ನಂಬರ್ ಕಾಲ್ ಮಾಡಿ, ನಾವು ರೆಡಿ ಇರ್ತೀವಿ ಸರ್. ಸರ್ ನೋಡಿ, ಇದು ನಮ್ಮ ಬಿದ್ರು. ನಾನು ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀನಿ. ಎಲ್ಲಾದರೂ ನೆಟ್ ಹೌಸ್ಗಳು ಏನಾದರೂ ಮಾಡಬೇಕು ಅಂದಾಗ ನಾವು ಇದನ್ನು ತೊಗೊಂಡೋಗ್ತೀವಿ. ಆ್ಯಕ್ಚುಲಿ ಇದು ನೋಡಿ ಥಿಕ್ನೆಸ್ಸು ಇದ್ರದ್ದು ಹೆಂಗಿರುತ್ತೆ ಅಂದರೆ, ನಿಮಗೆ ಈ ಥಿಕ್ನೆಸ್ ಕಾಣುತ್ತಾ ನಿಮಗೆ? ಈ ಥಿಕ್ನೆಸ್ ಬರಬೇಕು. ಉದಾಹರಣೆಗೆ ನೋಡಿ, ಇದು ನೋಡಿ ಈ ಕೈ ತುಂಬ ಸಿಗುತ್ತೆ ಬಿದ್ರು. ಇದ್ರ ಥಿಕ್ನೆಸ್ ನೋಡಿ ಈ ಥರ ಇರ್ತದೆ, 3/4 ಇಂಚ್ ಥಿಕ್ನೆಸ್ ಬರ್ತದೆ ನೋಡಿ. ಇದು ಈ ಸೌಂಡ್ ಬರ್ಬೇಕು ಸರ್, ರಾಡ್ ಸೌಂಡ್ ಬರ್ಬೇಕು. ಬಿದ್ರು ಈ ಥರ ಬಿದ್ರು ಆ್ಯಕ್ಚುಲಿ ಗ್ರೀನಲ್ಲಿ ಬರ್ತದೆ. ಹಾರ್ವೆಸ್ಟ್ ಮಾಡಿದ ತಕ್ಷಣ ಗ್ರೀನ್ ಇರ್ತದೆ, 1 ದಿವಸ 2 ದಿವಸ ಆಗ್ತಾ ಇದ್ದಂಗೆ ಈ ಕಲರ್ ಬಂದ್ಬಿಡ್ತದೆ. ಬಟ್ ಇದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಕೆಳಗಡೆ ಹಾಕ್ಬೇಕಾದ್ರೆ. ಹಾಕ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿಬಿಟ್ಟು ಆಮೇಲೆ ನಾವು ನೆಟ್ ಹೌಸ್ ಸ್ಟಾರ್ಟ್ ಮಾಡ್ತೀವಿ. ಈ ಥರ ಕ್ವಾಲಿಟಿ ಇರಬೇಕು. ಇದು ನೋಡಿ ಎಷ್ಟೆಷ್ಟು ದಪ್ಪ ಇದೆ ನೋಡಿ, ಈ ಥಿಕ್ನೆಸ್ ಬರಬೇಕು ಬಿದ್ರು. ಆ ಕಡೆ ಈ ಕಡೆ 2 ಕಡೆ ಇರೋದ್ರಿಂದ ನಿಮಗೆ ಥಿಕ್ನೆಸ್ ಪರ್ಫೆಕ್ಟಾಗಿ ಕಾಣುತ್ತೆ ನೋಡಿ. ಮಿನಿಮಮ್ 1 ಇಂಚ್ ಇರುತ್ತೆ ಸರ್. ಇದು 1 ಇಂಚ್ ಥಿಕ್ನೆಸ್ ಬರ್ತದೆ. ಅದೆಲ್ಲ ಎಷ್ಟು ಹೈಟ್ ಬರೋದು ಸರ್? ಸರ್ ನಿಮಗೆ ನಾವು ಹಾಕೋದೆಲ್ಲ 16 ಅಡಿ ಹೈಟು. ಅಲ್ಲಿ ಲಾರಿ ಬರೋದೇ 20 ಅಡಿ ಉದ್ದ. ನಾವೇನು ಮಾಡ್ತೀವಿ, 18 ಅಡಿ ತರಿಸ್ಕೊಳ್ತೀವಿ. ನೆಟ್ ಹೌಸ್ಗೆ ಯೂಸ್ ಮಾಡೋದು ಮಾತ್ರ 16 ಅಡಿ ಯೂಸ್ ಮಾಡ್ಕೊಂಡು ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ತೀವಿ. ನಮಗೆ ನಮ್ಮ ಹತ್ರ ಬಂಬುಗಳು ಯಾರಿಗಾದ್ರು ಬಿದ್ರು ಬೇಕು ಅನ್ನೋಂಗಿದ್ರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಬಿದ್ರೂ ಬೇಕಾದ್ರೆ ಸಪ್ಲೈ ಕೊಟ್ಬಿಡ್ತೀನಿ. ಒಳ್ಳೆ ಬಿದ್ರು ಕ್ವಾಲಿಟಿ ಬಿದ್ರು ಕೊಡ್ತೀನಿ. ಬೆಂಗಳೂರು ಸರೌಂಡಿಂಗ್ ಎಲ್ಲೇ ಇದ್ದರೂ ಒಂದು 300ರಿಂದ 320 ರೂಪಾಯಿವರೆಗೂ ಇರ್ತದೆ. ಬೆಂಗಳೂರು ದಾಟಿದ್ರೆ ಮತ್ತೆ ಅದು ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ. ನಮ್ಮ ಬಿದ್ರು ಸ್ಟ್ಯಾಂಡರ್ಡ್ ರೇಟ್ ಇರುತ್ತೆ, ಇನ್ಕ್ಲೂಡಿಂಗ್ ಬೆಂಗಳೂರಿಗೆ ಟ್ರಾನ್ಸ್ಪೋರ್ಟು ಸೇರಿ ನಮಗೆ ಬೆಂಗಳೂರು ಸರೌಂಡಿಂಗ್ 300ರಿಂದ 320 ರೂಪಾಯಿವರೆಗೂ ಬರುತ್ತೆ ಸರ್. ಇದು ಬೆಂಗಳೂರು ದಾಟಿದ್ರೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ, ಟ್ರಾನ್ಸ್ಪೋರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಬಿದ್ರು ಅದೇ ರೇಟ್ ಇರ್ತದೆ, ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ. ಸಣ್ಣ ಸಣ್ಣ ಬಿದ್ದು ಯೂಸ್ ಮಾಡ್ತದೆ. ನಿಮ್ಮಲ್ಲಿ ದಪ್ಪ ಬಿದ್ದು ಇದೆಯಲ್ಲ, ಇದರಿಂದ ಉಪಯೋಗ ಏನಾಗುತ್ತೆ ಸರ್? ಸರ್ ಸಣ್ಣ ಬಿದ್ರು ಅದು ನಾವು ಯೂಸ್ ಮಾಡಲ್ಲ, ಯಾಕೆಂದರೆ ನಮ್ಗೆ ಬೇಕಾಗಿಲ್ಲ ಅದು. ಇದೆಲ್ಲ ನಾವು ದಪ್ಪ ಬಿದ್ರು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ನೆಟ್ ಹೌಸ್ ಮಾಡಿದ್ವಲ್ಲ, ಆ ನೆಟ್ ಹೌಸ್ ಮಾಡೋದಕ್ಕೆ ಮಾತ್ರನೇ ನಾವು ಈ ದಪ್ಪ ಬಿದ್ರು ಯೂಸ್ ಮಾಡೋದು. ದಪ್ಪಕ್ಕಿರಬೇಕು, ಸ್ಟ್ರೈಟ್ ಆಗಿರಬೇಕು, ಒಳ್ಳೆ ಕ್ವಾಲಿಟಿ ಇರಬೇಕು. ಆ ಥರದ್ದು 16 ಅಡಿ ತರಿಸ್ಕೊಂಡು ನಾವು ಕರೆಕ್ಟಾಗಿ ಇದನ್ನು ನೆಟ್ ಹೌಸ್ಗೆ ಪರ್ಪಸ್ಸೇ ಇದನ್ನು ಯೂಸ್ ಮಾಡೋದು ಸರ್, ಬೇರೆ ಏನಕ್ಕೆ ಯೂಸ್ ಮಾಡಲ್ಲ. ಇದನ್ನು ಯೂಸ್ ಮಾಡೋದು ಎಷ್ಟು ವರ್ಷ ಲೈಫ್ ಇರುತ್ತೆ ಸರ್? ಸರ್ 10ರಿಂದ 12 ವರ್ಷ. ಕೋಟಿಂಗ್ ಮಾಡಿಕೊಂಡ್ರೆ 15 ವರ್ಷ. ವರ್ಷ ಕೋಟಿಂಗ್ ಮಾಡ್ಕೋಬೇಕು. ಕೋಟಿಂಗ್ ಮಾಡಿಕೊಂಡ್ರೆ 15 ವರ್ಷ ಗ್ಯಾರಂಟಿ ಸರ್, ಕನ್ಫರ್ಮ್. ಈಗ ಬಿದ್ರಲ್ಲಿ ಮನೆ ಕಟ್ತಾ ಇದ್ದಾರೆ. ಉದಾಹರಣೆಗೆ ಕೇರಳದಲ್ಲಿ ನೋಡಿ ಬಿದ್ರಲ್ಲಿ ಮನೆ ಕಟ್ತಾ ಇದ್ದಾರೆ. ಕೊಡಗಲ್ಲಿ ಎಲ್ಲಾದರೂ ಹೋಗಿ ಹೋಮ್ ಸ್ಟೇಗಳ ನೋಡಿದಿರಲ್ವ, ಕೊಡಗಲ್ಲೆಲ್ಲ ಮನೆಗಳು ಕಟ್ತಾ ಇದ್ದಾರೆ. ಮತ್ತು ಪೊನ್ನಂಪೇಟೆ ಅಂತಿದೆ ಕೊಡಗಲ್ಲಿ, ವಿರಾಜಪೇಟೆ ಪಕ್ಕ. ಅಲ್ಲಿ ನಿಮಗೆ ಹೋಗಿ ನೋಡಿದ್ರೆ ಒಂದು ಡೆಮೋಗೆ ಒಂದು ದೊಡ್ಡದಾಗಿ ಒಂದು ಮನೆ ಕಟ್ಟಿದ್ದಾರೆ, ನೀವು ಹೋಗಿ ನೋಡ್ಬೋದು. ಅಂದರೆ 3 ಥರ ಕ್ವಾಲಿಟಿ ಬಿದ್ರು ಹಾಕಿ ಅದಕ್ಕೆ ಕೋಟಿಂಗ್ ಮಾಡಿ ಮನೆ ಕಟ್ಟಿದ್ದಾರೆ. ಯಾರು ಬೇಕಾದ್ರೂ ಹೋಗಿ ನೋಡ್ಬೋದು. ಪೊನ್ನಂಪೇಟೆ ಫಾರೆಸ್ಟ್ರಿ ಕಾಲೇಜಲ್ಲಿ ಇದನ್ನು ಅದೇ ಕೆಲಸವಾಗಿ ಡೆಮೋಗೋಸ್ಕರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನು. ಓಕೆ. ಸೊ ಈಗ ಒಂದು ಬಿದ್ರ ಬೆಲೆ ಎಷ್ಟಾಗುತ್ತೆ ಸರ್ ಈ ಥರ? ಸರ್ ನನಗೆ ಅದೇ ಹೇಳಿದ್ನಲ್ವ ನಿಮಗೆ, 16 ಅಡಿ, ನಾವು 16 ಅಡಿ ತರಿಸ್ಕೊಳ್ತೀನಿ ನಾನು ಅಲ್ಲಿಂದ. ನಿಮಗೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್ ಸೇರಿ ನನಗೆ ಇಲ್ಲಿ ಬೆಂಗಳೂರು ಅಥವಾ ಯಲಹಂಕ ಸರೌಂಡಿಂಗ್ ಅಥವಾ ಈ ಕಡೆ ಒಂದು 10-12 ಕಿಲೋಮೀಟ್ರ್ ಒಳಗಡೆ ಆದರೆ 320 ರೂಪಾಯಿ ಸರ್, ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್. ನಾನು ಕ್ವಾಲಿಟಿನೇ ತರಿಸೋದು ಸರ್, ಯಾಕೆಂದರೆ ಈಗ ಅವ್ರು ಇಲ್ಲಿಂದ ತಂದ ಮೇಲೆ ಕೂಡ ನಾನು ಕ್ವಾಲಿಟಿ ಚೆಕ್ ಮಾಡ್ತೀನಿ. ಅದರಲ್ಲಿ ಯಾವುದು ಕ್ವಾಲಿಟಿ ಇಲ್ಲೋ ಅದನ್ನು ಸೈಡ್ಗೆ ಬಿಸಾಕ್ತೀನಿ. ಫಾರ್ ಎಕ್ಸಾಂಪಲ್ ನಾನು 500 ಬಿದ್ರೆ ಆರ್ಡ್ರ್ ಕೊಡ್ತೀನಿ. 500 ಬಿದ್ರೆ ಆರ್ಡ್ರ್ ಕೊಟ್ಟಾಗ ಅಲ್ಲಿ ನಾನು ನಿಂತ್ಕೊಳ್ತೀನಿ ಹೋಗಿ.
ಅದರಲ್ಲಿ ಕ್ವಾಲಿಟಿ ಯಾವುದು, ಕ್ವಾಲಿಟಿ ಇಲ್ದಿರೋದು ಯಾವುದು, ಸ್ಟ್ರೈಟ್ ಆಗಿರೋದು ಯಾವುದು, ಬೆಂಡ್ ಇರೋದು ಯಾವುದು ಎಲ್ಲ ಚೆಕ್ ಮಾಡ್ತೀನಿ. ಅವರು ಅದರಲ್ಲಿ ಒಂದು 20-25 ಇತ್ತು ಅಂದರೆ ಸೈಡ್ಗೆ ಹಾಕ್ಬಿಡ್ತೀನಿ. ಅದನ್ನು ಎಷ್ಟು ತಂದಿರ್ತಾರೋ ಅಷ್ಟಕ್ಕೆ ಮಾತ್ರ ಪ್ರೈಸ್ ಮಾಡ್ತೀನಿ ನಾನು. ಅದಕ್ಕೆ ಅವ್ರೇನು ಮಾಡ್ತಾರೆ, ಈ ಥರ ಆಗುತ್ತೆ ಅಂದ್ಬಿಟ್ಟು ಅವರು ಚೆನ್ನಾಗಿರೋ ಕ್ವಾಲಿಟಿ ತರ್ತಾರೆ ಅಲ್ಲಿಂದ. 25 ಬಿದಿರು ಒಳ್ಳೆ ಜಾಗಕ್ಕೆ ಒಳ್ಳೆ ಬಿದಿರು ಕೊಟ್ಟರೆ ಅವ್ರಿಗೆ ದುಡ್ಡು ಬರ್ತದೆ. ಓಕೆ ಸರ್, ಕಾನ್ಸಲ್ಟ್ ಮಾಡಿ. ನಮಗೆ ಬಿದಿರು ಬೇಕು ಅಂದರೆ ನಂದು ವಿಜಯ್ ಕುಮಾರ್ ಅಂದ್ಬಿಟ್ಟು ನಂಬರ್ ಆಲ್ರೆಡಿ ಇನ್ನೊಂದು ಸತಿ ಹೇಳ್ತೀನಿ, 9741894272 ಈ ನಂಬರ್ಗೆ ಕಾಲ್ ಮಾಡಿ, ನಾವು ರೆಡಿ ಇರ್ತೀವಿ ಸರ್.